ನನ್ನ ಫೇವ್ರೆಟ್ ಮ್ಯೂಸಿಕ್ ಶೋ ಗೋಲ್ಡನ್ ಹಿಲ್ಸ್ ಬರ್ತಾ ಇದೆ. ನಾನೆಷ್ಟು ತಿಂಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು ಬಾಬಾ. ನಾನಂತೂ ಇದನ್ನ ನೋಡ್ತೀನಿ. ಆದ್ರೆ ಈ ಮ್ಯೂಸಿಕಲ್ ಶೋ ಅಂತೂ ಸ್ಕೂಲ್ ಟೈಮಿಂಗ್ ಇದೆಯಲ್ಲ. ಆದ್ರೆ ಪ್ರಿನ್ಸಿಪಲ್ ಸರ್ ನನ್ಗೆ ಈ ಮ್ಯೂಸಿಕಲ್ ಶೋ ನೋಡೋದಕ್ಕೆ ರಜಾ ಕೊಡೋದಿಲ್ವಲ್ಲ. ಆದ್ರೆ ರಜಾ ತಗೊಳಕ್ಕೆ ನಾನು ಏನ್ ಕಾರಣ ಹೇಳಿ ಹೇಳ್ತೀನಿ. ನನ್ನ ಹೊಟ್ಟೆಗೆ ಜ್ವರ ಬಂದಿದೆ ಅಂತ. ಇಲ್ಲ ಹೇಳ್ತೀನಿ, ನನ್ಗೆ 5 ಗಂಟೆಗೆ ಹುಷಾರಿಲ್ಲಂಗಾಗತ್ತೆ ಅಂತ. ಅರೆ ಇಲ್ಲ, ಏನ್ ಹೇಳಿ? ಮಕ್ಕಳೇ, ನೀವೇನು ಕೇಳಿಸ್ಕೊಂಡಿಲ್ಲ ತಾನೇ? ಇಲ್ಲಪ್ಪ, ನಾವಂತೂ ಏನು ಕೇಳಿಸ್ಕೊಂಡಿಲ್ಲ. ಹೌದು, ನಾವಿಷ್ಟೇ ಕೇಳಿದ್ದು ನೀವೊಂದು ಮ್ಯೂಸಿಕಲ್ ಶೋಗೆ ಹೋಗ್ತಿದ್ದೀರಾ ಅಂತ. ಮತ್ತೆ ವಿಷಯ ಪ್ರಿನ್ಸಿಪಲ್ ಸರ್ಗೂ ಗೊತ್ತಾಗತ್ತೆ. ಯಾಕಂದ್ರೆ ಇವತ್ತು ನಮ್ಮ ಹತ್ರ ಪ್ರೂಫ್ ಇದೆ. ನೀವೆಲ್ಲ ಒಳ್ಳೆ ಮಕ್ಳಲ್ವಾ? ನೀವ್ ಈ ತರ ಎಲ್ಲ ಗೋಲ್ಮಾಲ್ ಮಾಡೋದಿಲ್ಲ ಅಲ್ವಾ ಬಾಬಾ? ನಮ್ ಕೆಲ್ಸನೇ ಅದಲ್ವಾ ಗೋಲ್ಮಾಲ್ ಮಾಡೋದು. ಗೊತ್ತಿದ್ಯಾ, ಸ್ಟೋರ್ ರೂಮ್ ಅಲ್ಲಿ ಒಂದು ಸ್ಪೆಷಲ್ ಎಡಿಷನ್ ಫುಟ್ಬಾಲ್ ಬಂದಿದೆ. ಆ ಫುಟ್ಬಾಲ್ ನ ನಿಮಗ್ ಕೊಟ್ಟೆ ಹೇಗೆ? ಆದ್ರೆ ಪ್ರಿನ್ಸಿಪಲ್ ಸರ್ಗೆ ಮ್ಯೂಸಿಕಲ್ ಶೋ ಬಗ್ಗೆ ಏನು ಹೇಳ್ಬೇಡಿ ಬಾಬಾ. ಇಲ್ಲ, ಒಂದು ಫುಟ್ಬಾಲ್ಗೋಸ್ಕರ ನಾವು ಪ್ರಿನ್ಸಿಪಲ್ ಸರ್ಗೆ ಮೋಸ ಮಾಡಕ್ಕೆ ಆಗಲ್ಲ. ಫುಟ್ಬಾಲ್ ನ ತಗೊಂಡು ಕೂಡ ಪ್ರಿನ್ಸಿಪಲ್ಗೆ ನಾವು ಹೇಳ್ಬೋದು ತಾನೇ? ಆಯ್ತಾಯ್ತು, ಆದ್ರೆ ನಾವ್ ಇದನ್ನೆಲ್ಲ ಒಂದು ಫುಟ್ಬಾಲ್ಗೋಸ್ಕರ ಮಾಡ್ತೀವಿ ಅಂತ ಅನ್ಕೋಬೇಡ, ಗೊತ್ತಾಯ್ತಾ? ತಗೊಳ್ಳಿ ಸ್ಪೆಷಲ್ ಎಡಿಷನ್ ಫುಟ್ಬಾಲ್. ಗೋಪು, ಫುಟ್ಬಾಲ್ ತಗೊಳ್ಳೋಂತ ಐಡಿಯಾ ನಂದಾಗಿತ್ತು ಕಣ. ಆದ್ರೆ ಪಪ್ಪಿ ಫುಟ್ಬಾಲ್ ನನ್ ಕೊಟ್ಟಿದ್ದಲ್ವಾ? ಒಂದ್ಸರಿ ಯಾಕೆ ವರ್ಕೌಟ್ ಆಯ್ತು. ಇವರಿಬ್ರು ಈಗ ಒಂದೇ ಫುಟ್ಬಾಲ್ಗೋಸ್ಕರ ಓಡ್ದಾಡ್ತಾ ಇರುವಾಗ ನಾನು ಹೋಗಿ ಪ್ರಿನ್ಸಿಪಲ್ ಸರ್ ಹತ್ರ ರಜಾ ತಗೊಂಡ್ಬಿಡ್ತೀನಿ ಬಾಬಾ. ಲಕ್ಕಿ ಹೇಳ್ತಿದ್ದಾನೆ, ನೀವು ಇಲ್ಲಿ ಫುಟ್ಬಾಲ್ಗೋಸ್ಕರ ಹೊಡೆದಾಡ್ತೀರಿ, ಅಲ್ಲಿ ಪಪ್ಪಿ ಹೋಗಿ ಪ್ರಿನ್ಸಿಪಲ್ ಸರ್ ಹತ್ರ ರಜಾ ತಗೊಂತಾನೆ ಅಂತ. ಹೌದಾ? ಸರಿ ಲಕ್ಕಿ, ನೀನು ಬಾಲ್ ನೋಡ್ಕೋ, ನಾವು ಪಪ್ಪಿ ನೋಡ್ಕೋತೀವಿ. ನೀವು ಸಿಕ್ಬಿಟ್ರ ಸರ್? ನನ್ ರೂಪವತಿಗೆ ಹುಷಾರಿಲ್ವಂತೆ ಸರ್. ರೂಪತಿ ಯಾರು? ಸರ್, ರೂಪವತಿ ನನ್ನ ಪರಿವಾರದ ಭಾಗ. ನಮ್ಮನೆ ನಂದ ದೀಪ ಸರ್. ನನ್ ರೂಪವತಿನ ಹೆಂಗ್ ಸಾಕಿದೀನಿ ಅಂದ್ರೆ ನೀವು ಈ ಸ್ಕೂಲಿನ ಮಕ್ಕಳನ್ನ ಸಾಕಿರೋ ತರ ಸರ್. ನೀನ್ ಯಾವತ್ತು ಹೇಳಿಲ್ಲ ಪಪ್ಪಿ ನಿನ್ಗೊಬ್ಳು ಮಗಳು ಇದ್ದಾಳಂತ? ರೂಪವತಿ ಮಗಳಲ್ಲ ಸರ್, ಆದ್ರೆ ಮಗಳ ತರನೇ ಇರೋ ನಮ್ಮನೆ ಎಮ್ಮೆ ಸರ್. ಹೌದಾ? ರೂಪತಿ ಒಂದು ಎಮ್ಮೆನಾ? ಹೌದು ಸರ್. ಮತ್ತೆ ಅವಳಿಗೆ ತುಂಬಾ ಹುಷಾರಿಲ್ವಂತೆ. ನಾನು ಈಗ್ಲೇ ಅವಳ ಹತ್ರ ಹೋಗ್ಬೇಕು ಸರ್. ಮತ್ತೆ ಅವಳಿಗೆ ಚಿಕಿತ್ಸೆ ಕೊಡಿಸ್ಬೇಕು ಸರ್. ಅದಕ್ಕೆ ನನಗೆ ಇವತ್ತು ರಜಾ ಬೇಕಿತ್ತು. ಹೌದಾ? ನನ್ಗೆ ನಿನ್ನ ಹತ್ರ ಇವತ್ತು ಸಾಯಂಕಾಲ ಒಂದು ಮುಖ್ಯವಾದ ಕೆಲಸ ಇತ್ತು. ಆದ್ರೆ ಇಂಥ ಸಮಯದಲ್ಲಿ ನನಗೆ ಒಂದು ರಜೆ ಕೊಡ್ಲೇಬೇಕು. ಹಾಗಾಗಿ ನೀನ್ ಬೇಗ ಹೋಗಿ ರೂಪತಿನ ಚಿಕಿತ್ಸೆ ಮಾಡಿಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ರೂಪತಿ ಪಪ್ಪಿನ ಕುಟುಂಬದ ಒಂದು ಭಾಗ. ಆಮೇಲೆ ಪಪ್ಪಿ ನಿಮ್ಮ ಕುಟುಂಬದ ಭಾಗ ಸರ್. ರೂಪವತಿ ಹಾಲ್ ಕೊಡ್ತಾಳೆ, ಆ ಹಾಲಲ್ಲೇ ಟೀ ನೀವು ಕುಡಿತೀರಾ ಸರ್? ಅದಕ್ಕೆ ರೂಪತಿನ ಆರೋಗ್ಯ ವಿಚಾರಿಸಕ್ಕೆ ನೀವು ಪಪ್ಪಿನ ಜೊತೆ ಹೋಗ್ಬೇಕು ಸರ್. ನೀವು ಹೋಗ್ಬೇಕು. ಹೌದು, ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಡಿ ಪಪ್ಪಿ, ನಾನು ಬರ್ತೇನೆ ರೂಪತಿಯ ಆರೋಗ್ಯ ವಿಚಾರಿಸಕ್ಕೆ. ಅಯ್ಯೋ ಬಾಬಾ, ನಾನು ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಈಗ ಸರ್ನ ಎಲ್ಲಿ ಕರ್ಕೊಂಡು ಹೋಗ್ಲಿ, ಮತ್ತೆ ಯಾವ ರೂಪವತಿನ ತೋರಿಸ್ಲಿ? ಹಲೋ, ಹೌದಾ? ಇದು ರೂಪವತಿ ಸರಿ ಹೋಗ್ಬಿಟ್ಲಾ? ಇದಂತೂ ತುಂಬಾ ಒಳ್ಳೇದಾಯ್ತು. ಇದಂತೂ ಮಿರಾಕಲ್ ಆಗೋಯ್ತು ಸರ್, ಚಮತ್ಕಾರ. ರೂಪವತಿ ಹುಷಾರಾಗ್ಬಿಟ್ಲಂತೆ. ನಾವಿವಾಗ ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ ಸರ್. ಇದೊಂದು ಒಳ್ಳೆ ವಿಷಯ. ಆಯ್ತು ಪಪ್ಪಿ, ನನ್ ಕ್ಯಾಬಿನ್ ಇಂದ ನನ್ ಸೂಟ್ ತಗೊಂಡು ಹೋಗಿ ಒಂದು ಖಡಕ್ ಇಸ್ತ್ರಿ ಹಾಕ್ಸೋ. ನಾನು ಸಾಯಂಕಾಲ ಒಂದು ಮುಖ್ಯವಾದ ವಿಷಯಕ್ಕೆ ಹೊರಗಡೆ ಹೋಗ್ಬೇಕು. ನೋಡ್ಕೋತೀನಿ ನಿನ್ನ. ಎಲ್ಲಿವರೆಗೂ ಈ ಮಾಧವ್ ಮತ್ತೆ ಗೋಪಾಲ್ ಇಲ್ಲೇ ಇರ್ತಾರೋ ಅಲ್ಲಿವರೆಗೂ ನನಗೆ ರಜಾ ಸಿಗೋದಿಲ್ಲ. ಇವ್ರನ್ನ ಎಲ್ಲಾದ್ರೂ ಸಿಕ್ಕಾಕಿಸ್ಬೇಕು. ಇವ್ರನ್ನ ಕ್ಲಾಸ್ ರೂಮ್ ಅಲ್ಲಿ ಸಿಕ್ಕಾಕಿಸ್ತೀನಿ ಬಾಬಾ. ಇವತ್ತು ಲಂಚ್ ಬ್ರೇಕ್ ಇಷ್ಟು ಬೇಗ ಹೇಗೆ ಮುಗಿದೋಯ್ತು?
ಚಿಕ್ಕಿ ಈ ಮಕ್ಳನ್ನ ಸಿಕ್ಕಾಕ್ಸೋ ಕೆಲ್ಸ ಮುಗ್ದೋಯ್ತು. ಇನ್ನ ಈ ಕೋಟ್ಗೆ ಕಡಕಿಸ್ತ್ರಿ. ಅಲ್ಲ ನಾನು ಈ ಕೋಟ್ನ ಕತ್ರಿಯಿಂದ ಕಟ್ ಮಾಡೋ ಕೆಲ್ಸ ಮಾಡ್ತೀನಿ ಪಾವ. ಎಂತ ಐಡಿಯಾ ಮಾಡ್ದೆ ಪಾವ. ಈ ಪಪ್ಪಿಗೇನಾಯ್ತು? ಅವನ್ಗೆ ರಜಾ ಸಿಗದೆ ಇರೋದ್ರಿಂದ ಹುಚ್ಚಿಡ್ದಿರ್ಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲ, ಪಪ್ಪಿ ಯೋಚನೆ ಮಾಡ್ತಿರ್ಬೇಕು ನಾವಿಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಸಿಕ್ಕಾಕೊಂಡಿರ್ತವಾಗ ಅವನ್ ಹೋಗಿ ಪ್ರಿನ್ಸಿಪಲ್ ಸರ್ ಹತ್ರ ರಜಾ ತಗೊಂಡ್ಬಿಡೋಣ ಅಂತ. ಏನು? ಬೆಂಕಿ ಮತ್ತೆ ಮದ್ದು ಎಲ್ಲಾನು ಕೂಡ ದೂರನೇ ಇರಬೇಕು, ಇಲ್ಲ ಅಂತಂದ್ರೆ ಬ್ಲಾಸ್ಟ್ ಆಗ್ಬಿಡ್ಬಹುದು. ನಿಮಗ್ ಗೊತ್ತಾಯ್ತಾ? ಸರ್, ಗೋಪಾಲ್ ಮತ್ತೆ ಮಾಧವ್ನು ಒಬ್ರಿಂದ ಒಬ್ರು ದೂರ ಇರ್ಬೇಕು, ಇಲ್ಲ ಅಂದ್ರೆ ಕ್ಲಾಸ್ ರೂಮ್ ಅಲ್ಲೇ ಬ್ಲಾಸ್ಟ್ ಆಗ್ಬಿಡತ್ತೆ. ಗೋಪಾಲ್ ಮತ್ತೆ ಮಾಧವ್, ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಔಟ್. Sure, sir. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಇವ್ರಿಗೆ ಪನಿಷ್ ಮಾಡ್ತಾ ಇದ್ದೀನಿ, ಇವರು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದಾರಲ್ಲಪ್ಪ. ಏನಿದೆ ವಿಚಿತ್ರ ಅಂತ ನನಗೊಂದು ಗೊತ್ತಾಗ್ತಿಲ್ಲ. ಸರ್ ಪಪ್ಪಿ ಏನಾಯ್ತು ಪಪ್ಪಿ? ಸಾರಿ ಸರ್, ನಿಮ್ ಕೋಟಿಗ ಕೋಟಾಗಿ ಉಳಿದಿಲ್ಲ ಸರ್. ಹರಿದೋಗಿರೋ ನೋಟ್ ಆಗ್ಬಿಟ್ಟಿದೆ ಸರ್. ಇದೀಗ ಕೆಲ್ಸಕ್ಕೆ ಬಾರದಾಗ್ಬಿಟ್ಟಿದೆ ಸರ್. ಅನ್ಸುತ್ತೆ ಇದೊಂದು ಯಾವ್ದೋ ದೊಡ್ಡ ಇಲ್ಲಿಯ ಕೆಲ್ಸ ಆಗಿರುತ್ತೆ. ನಾನೀಗ ಈ ಕೋಟ್ ಹಾಕಿ ಹೇಗ್ ಹೊರಗೋಗ್ಲಿ? ಈಗ ಈ ಹರಿದೋಗಿರೋ ಕೋಟಿಂದ ನನ್ ಕೆಲ್ಸ ಹೇಗಾಗುತ್ತೆ? ಯೋಚನೆ ಮಾಡ್ಬೇಡಿ ಸರ್ ನೀವು. ನಾನು ಈಗಲೇ ಮಾರ್ಕೆಟ್ ಹೋಗಿ ನಿಮ್ಗೋಸ್ಕರ ಒಂದು ಹೊಸ ಕೋಟ್ ತಗೊಂಡ್ ಬರ್ತೀನಿ ಸರ್. ಆದ್ರೆ ಸ್ವಲ್ಪ ಅದಕ್ಕೆ ಟೈಮ್ ಆಗುತ್ತೆ ಸರ್. ಆಯ್ತು, ನೀನ್ ಇವತ್ತು ಹಾಫ್ ಡೇ ಲೀವ್ ತಗೋ, ಆಮೇಲೆ ಹೋಗಿ ನನ್ಗೋಸ್ಕರ ಒಂದು ಹೊಸ ಕೋಟ್ ತಗೊಂಡ್ ಬಾ. ಬೇರೆ ದಾರಿನೂ ಇಲ್ವಲ್ಲ? ದಾರಿ ಇದೆಯಲ್ಲ ಸರ್. ಇವತ್ತಿನ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಮಾರ್ಕೆಟ್ ಹೋಗಿ ಯಾರು ಕೋಟ್ ತಗೊಳ್ತಾರೆ ಸರ್? ಮತ್ತಿನ್ನೇನು ಕೋಟ್ ತಾನಾಗೆ ನಡ್ಕೊಂಡು ಸಾರ್ ಹತ್ರ ಬರುತ್ತೆ. ನಾವು ಏನಾದ್ರೂ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಕೋಟ್ ನಿಮ್ ಹತ್ರನೇ ಹುಡ್ಕೊಂಡ್ ಬರುತ್ತೆ. ನಾವು ಕೋರ್ಟ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಸರ್. ಸರ್ ಇಲ್ಲಿ ನೋಡಿ, ಇದನ್ನ ನೋಡಿ, ಇದು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದೇ ಕೋಟನ್ನ ತಗೊಂಡ್ಬಿಡು. ಆದ್ರೆ ಸರ್ ಇದ್ರ ಫಿಟ್ಟಿಂಗ್ ನಿಮ್ಗೆ ಸರಿಯಾಗಿ ಆಗ್ಬೇಕಲ್ವಾ ಸರ್? ಸೈಜ್ ಕತೆ ಏನಾಯ್ತು ಸರ್? ಸರ್ ನಾವ್ ಇವಾಗ್ಲೇ ನಿಮ್ ಮೆಜರ್ಮೆಂಟ್ ತಗೊಂಡ್ ಬಿಡ್ತೀವಿ. ರೈಟ್. ಮತ್ತೆ ಅದ್ರ ತಕ್ಕನಾಗೆ ನಾವು ಆರ್ಡರ್ನ ಪ್ಲೇಸ್ ಮಾಡೋದು. ಅದು ಈಗ್ಲೇ ಎಲ್ಲ ತಯಾರಾಗಿದ್ದೀವಿ ಸರ್. ಇವರಂತೂ ಪೂರ್ತಿ ತಯಾರಿ ಮಾಡ್ಕೊಂಡೆ ಬಂದಿದ್ದಾರೆ ನನ್ನ ಪ್ಲಾನ್ ನ ಫ್ಲಾಪ್ ಮಾಡೋದಕ್ಕೆ ಬಾಬಾ. ಮಾಧವ್ ಬರ್ಕೋ ಕೈ 25 ಇಂಚಸ್. ಮಾಧವ್ ಬರ್ಕೋ ಕಾಲು 40 ಇಂಚಸ್. ಮಾಧವ್ ಬರ್ಕೋ ಬೇಸ್ 36 ಇಂಚಸ್. ಎಲ್ಲಾನು ಆಗೋಯ್ತು. ಪಾಪಿ ನೀನೀಗ ಮಾರ್ಕೆಟ್ ಹೋಗೋದು ಏನು ಅವಶ್ಯಕತೆ ಇಲ್ಲ. ಸರ್ ಅದೆಲ್ಲ ಸರಿ ಸರ್, ಆದ್ರೆ ನೀವು ಇವರಿಬ್ರನ್ನ ಕೇಳಿ ಸರ್. ಕ್ಲಾಸ್ ಇರೋ ಟೈಮಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ. ಸರ್ ನಮ್ಮನ್ನ ಕ್ಲಾಸಿಂದ ಆಚೆ, ಕ್ಲಾಸಿಂದ ಹೊರಗೆ ಹೋಗಿ ಸ್ಟಾಫ್ ರೂಮ್ ಇಂದ ಪ್ರಾಜೆಕ್ಟ್ ಫೈಲ್ ತನಕ ಹೇಳಿದ್ರು. ಅವಾಗ ನಾವು ಪಪ್ಪಿನ ಈ ಹರಿದೋಗಿರೋ ಕೋಟ್ ಜೊತೆ ನೋಡಿದ್ವಿ, ಅದಕ್ಕೆ ಇಲ್ಲಿ ಬಂದ್ವಿ ಸರ್. ಒಳ್ಳೇದಾಯ್ತು ಇಲ್ಲಿ ಬಂದಿದ್ದು ನೀವು. ನೀವು ನನ್ಗೋಸ್ಕರ ಇಲ್ಲಿ ವರದಾನ ತರ ಬಂದ್ರಿ. ನನ್ಗೆ ದೆವ್ವಗಳ ತರ ಬಂದ್ ಸಿಕ್ಕಾಕೊಂಡ್ಬಿಟ್ರು ಬಾಬಾ. ಇನ್ನು ಸ್ವಲ್ಪ ಹೊತ್ತಲ್ಲೇ ಆ ಮ್ಯೂಸಿಕಲ್ ಶೋ ಶುರು ಆಗತ್ತೆ. ಮತ್ತೆ ನಾನಿವಾಗ ಏನಾದ್ರೂ ದೊಡ್ಡದಾಗಿ ಪ್ಲಾನ್ ಮಾಡ್ಬೇಕು ಬಾಬಾ. ಎದ್ ನೋಡು, ನನ್ನ ಹೊಸ ಕೋಟ್ ಬಂದ್ಬಿಡ್ತು. ನನಗೆ ತಲೆ ಸುತ್ತಾ ಇದೆ ಸರ್. ನನಗೆ ತಲೆ ಸುತ್ತಾ ಇದೆ ಸರ್. ಪಪ್ಪಿ ಇನ್ನೇನಾಯ್ತು? ಪಪ್ಪಿ ಪಪ್ಪಿ ಗೋಪು, ಪಪ್ಪಿದು ಹೊಸ ಡ್ರಾಮಾ ಶುರು ಆಗ್ಬಿಟ್ಟಿದೆ. ನೀವು ಚಿಂತೆ ಮಾಡಬೇಡಿ ಸರ್, ನಾವೀಗ್ಲೇ ಪಪ್ಪಿನ ಸರಿ ಮಾಡ್ತೀವಿ. ರೈಟ್ ಹಿಯರ್ ರೈಟ್ ನೌ. ಏನು ನನ್ ಶೂಸ್ ನ ವಾಸನೆನೂ ಕೆಲಸ ಮಾಡಿಲ್ವಾ? ಇವನ್ಗೆ ಅದಕ್ಕಿಂತ ಪವರ್ಫುಲ್ ಆಗಿರುವಂತ ಔಷಧಿ ಬೇಕು, ಮತ್ತದು ನನ್ನ ಹತ್ರ ಇದೆ.
ಏನು ಇದು ಫೇಲ್ ಆಗೋಯ್ತಾ? ಇವಾಗ ನಾನು ತರ್ತೀನಿ. ಸರ್, ನನಗೆ ಯಾಕೋ ಹುಷಾರಿಲ್ಲ ಅನ್ನಿಸ್ತಿದೆ ಸರ್. ನನಗೆ ಅರೆಸ್ಟ್ ಬೇಕು ಸರ್. ನಿಮ್ಮ ಪರ್ಮಿಷನ್ ಇದ್ರೆ ನಾನು ಹಾಫ್ ಡೇ ಲೀವ್ ತಗೊಂಡ್ಬಿಡ್ಲಾ ಸರ್? ಇದ್ರ ಏನು ಅವಶ್ಯಕತೆ ಇಲ್ಲ. ನಾನು ಈಗ್ಲೇ ಹೋಗಿ ಆರೆಂಜ್ ಜ್ಯೂಸ್ ತಗೊಂಡ್ ಬರ್ತೀನಿ. ಅದನ್ನ ಕುಡಿತಾನೆ ಪಪ್ಪಿ ಸರಿಯಾಗಿ ಹೋಗ್ತಾನೆ. ಗ್ಲೂಕೋಸ್ ವಾಟರ್ ತಗೊಂಡ್ ಬರ್ತೀನಿ. ಬೇಡ ದಿಲ್ಲಿ ಪಪ್ಪಿ, ನೀನು ತುಂಬಾ ಕೆಲಸ ಮಾಡ್ತಿದ್ಯಾ. ನಿನ್ಗೆ ಆರಾಮದ ಅವಶ್ಯಕತೆ ಇದೆ. ನೀನ್ ಇವತ್ತು ಹಾಫ್ ಡೇ ಲೀವ್ ತಗೊಂಡ್ಬಿಡು. ಥ್ಯಾಂಕ್ ಯು ಸರ್. ಮತ್ತೆ ಥ್ಯಾಂಕ್ ಯು ಮಕ್ಳೇ. ನೀವೆಲ್ಲ ಸೇರ್ಕೊಂಡು ನನಗೋಸ್ಕರ ತುಂಬಾ ಸಹಾಯ ಮಾಡಿದ್ದೀರಾ. ಆಯ್ತು ಮಕ್ಳೇ, ಇದೆಲ್ಲದ್ರ ಮಧ್ಯೆ ನಾನು ನಿಮ್ಗೆ ಒಂದು ವಿಷಯ ಹೇಳೋದನ್ನ ಮರ್ತು ಹೋಗಿದ್ದೆ. ಇವತ್ತು ಗೋಲ್ಡನ್ ಹಿಲ್ಸ್ ನಲ್ಲಿ ಒಂದು ಮ್ಯೂಸಿಕಲ್ ಶೋ ನಡೀತಿದೆ. ಅದಕ್ಕೆ ನಾನ್ ನಿಮ್ಗೆಲ್ರಿಗೋಸ್ಕರ ಆಮೇಲೆ ಪಪ್ಪಿಗೋಸ್ಕರ ಆ ಶೋನ ಟಿಕೆಟ್ ತಗೊಂಡಿದ್ದೆ. ಆದ್ರೆ ಪಪ್ಪಿನ ಆರೋಗ್ಯ ಸರಿ ಇಲ್ಲ, ಅವನು ಬರಕ್ಕಾಗಲ್ಲ. ಆದ್ರೆ ನಾವೆಲ್ರು ಆ ಶೋ ನೋಡೋಕೆ ಹೋಗ್ಬೋದು. ಈಗಂತೂ ನನ್ನ ಹೊಸ ಕೋಟ್ ಬೇರೆ ಬಂದ್ಬಿಟ್ಟಿದೆ. ಇದೇ ಶೋಗೋಸ್ಕರ ನನ್ಗೆ ಹೊಸ ಕೋಟ್ ಬೇಕಿತ್ತು. ನಿನ್ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸು ಆಯ್ತಾ? ನಾವು ಆ ಮ್ಯೂಸಿಕ್ ಶೋಗೆ ಹೋಗ್ತೀವಿ, ನೋಡ್ಕೊಂಡು ಎಲ್ಲಾನು ನಿಮ್ಗೆ ಅದನ್ನ ಬಂದು ಹೇಳ್ತೀವಿ. ಗೊತ್ತಾಯ್ತಾ? ಬಾಬಾ